ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ನೇಹಾಸ್ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ ನನ್ನ ಬರ್ಡೇ ವ್ಲಾಗ್. ನನ್ನ ಬರ್ಡೇ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಯಾರೆಲ್ಲ ಬಂದಿದ್ದರು, ಹಾಗೆ ನನ್ನ ಹಸ್ಬೆಂಡ್ ಏನು ಸರ್ಪ್ರೈಸ್ ಕೊಟ್ಟರು ಅಂತ ಹೇಳ್ತೀನಿ. ಇವತ್ತಿಂದು ಏನು ಸ್ಪೆಷಲ್ಲು ಅಂದರೆ ನಮ್ಮ ಹಸ್ಬೆಂಡ್ ನನಗೋಸ್ಕರ ಅಂತ ಅವ್ರ ಕೈಯಾರ ಕೇಕ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಅವ್ರು ಹೇಳಿದಾಗ ಈ ಸಲ ನಾನೇ ಕೇಕ್ನ ಪ್ರಿಪೇರ್ ಮಾಡ್ತೀನಿ ಅಂದಾಗ ನಾನು ನಿಜವಾಗ್ಲೂ ಒಂದು ಕ್ಷಣ ನಕ್ಬಿಟ್ಟೆ, ನಂಬೋಕ್ಕಾಗಲಿಲ್ಲ. ಬಟ್ ಹೇಗೆ ಮಾಡ್ತಾರೆ ನೋಡೋಣ ಅಂತ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಸೋ ಒಂದು ಕಡೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಹೇಗಿರುತ್ತೆ ಕೇಕು ಅಂತ ಟೇಸ್ಟ್ ಮಾಡೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಕೇಕ್ ಎಲ್ಲ ರೆಡಿಯಾಗಿ ಕಟ್ ಮಾಡೋ ಅಷ್ಟೊತ್ತಿಗೆ ಟೈಮು 12:30 12:45 ಆಗಿತ್ತು. ಫೈನಲಿ ಕೇಕ್ ಟೇಸ್ಟ್ ಮಾತ್ರ ಸೂಪರ್ಬ್. ಹೊರಗಡೆ ಬೇಕ್ರಿಗಳಲ್ಲಿ ಸಿಗೋ ಕೇಕು ಏನೂ ಅಲ್ಲ ಈ ಕೇಕ್ ಮುಂದೆ ಅಂತಲೇ ಫೀಲ್ ಆಗ್ತು. ಆ್ಯಂಡ್ ಇದೊಂದು ದೊಡ್ಡ ಸರ್ಪ್ರೈಸ್ ಈ ಸಲ ನನ್ನ ಬರ್ಡೇಗೆ. ಹೌದು, ನನ್ನ ಹಸ್ಬೆಂಡ್ ನನಗೆ ಅಂತ ಈ ಸಲ ಬರ್ಡೇಗೆ iPhone 16 Proನ ಗಿಫ್ಟ್ ಮಾಡಿದರು. ಈ ಮೂಮೆಂಟ್ ಅಂತೂ ನನ್ನ ಖುಷಿ ಲೆವೆಲ್ ಮಾತ್ರ ಪೀಕಲ್ಲಿತ್ತು ಅಂತಲೇ ಹೇಳ್ಬೋದು. ನನಗಂತೂ ನನ್ನ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಪರ್ಚೇಸ್ ಮಾಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಲ್ಲಿ ಇನ್ನೂ ಒಂದು ಎಕ್ಸೈಟ್ಮೆಂಟ್ ಕಾದಿತ್ತು. ಇಲ್ಲಿ ನೋಡಿ, ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೀವಿ ಈವ್ನಿಂಗ್ ಟೈಮಲ್ಲಿ. ನನ್ನ ಮನೆ ಕಡೆಯವರು, ಹಸ್ಬೆಂಡ್ ಮನೆ ಕಡೆಯವರು ಎಲ್ಲರೂ ಗೆಟ್ ಟುಗೆದರ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ನನ್ನ ಮಗ ಕೂಡ ತುಂಬ ಖುಷಿಯಾಗ್ಬಿಟ್ಟಿದ್ದಾನೆ. ಅವನಿಗೆ ಯಾವಾಗಲೂ ಒಬ್ಬನೇ ಇದ್ದಿದ್ದು ಬೇಜಾರಾಗ್ತಿತ್ತು. ಎಲ್ಲ ಮಕ್ಳುಗಳ ಜೊತೆಗೂ ಹೆಂಗೆ ಆಟ ಆಡ್ತಿದ್ದಾನೆ ಅಂತ ನೋಡಿ. ಅವನಿಗೆ ಈ ಥರ ಮನೆ ತುಂಬ ಜನ ಇದ್ಬಿಟ್ರೆ ಅಂದರೂ ಅವನಿಗೆ ಫುಲ್ಲು ಖುಷಿ ಆಗ್ಬಿಟ್ಟಿರ್ತಾನೆ. 2 ಫ್ಯಾಮಿಲಿ ಕಡೆಯಿಂದನೂ ಇವನು ಒಬ್ಬನೇ ಸಣ್ಣ ಪಾಪು ಈಗ, ಅದಕ್ಕೆ ಅವನಿಗೆ ಫುಲ್ ಮುದ್ದು ಮಾಡ್ತಾ ಇದ್ದಾರೆ ಜಾಸ್ತಿ ಎಲ್ಲರೂ ಸೇರಿಕೊಂಡು. ಇದು ಈವ್ನಿಂಗ್ ಸೆಲೆಬ್ರೇಷನ್ಸ್. ನಮ್ಮ ಅಕ್ಕ ಬಾವರು ದಾವಣಗೆರೆಯಿಂದ ಕೇಕ್ ತಂದಿದ್ದಾರೆ ಅಂತ ಮತ್ತೆ ಸೆಲೆಬ್ರೇಷನ್ ಟೈಮ್ ಸ್ಟಾರ್ಟ್ ಆಯಿತು. ಎಲ್ಲರೂ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡಿಸಿ ಕೇಕ್ ಇನ್ನೊಂದು ಸ್ಮಾಲ್ ಸೆಲೆಬ್ರೇಷನ್ಸ್. ಇದು ಯಾರ ಕಡೆಯಿಂದ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಆದಂಥ ಕಾವ್ಯ ಮತ್ತು ಅರುಣ್. ಇವ್ರು ಮಾತ್ರ ಪ್ರತಿ ವರ್ಷ ಮಿಸ್ ಮಾಡ್ದೇ ನನ್ನ ಬರ್ಡೇಗೆ ಕೇಕ್ ತಂದು ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಅದೇ ನಾನು ಎಲ್ಲಿದ್ದರೂ ಪರವಾಗಿಲ್ಲ, ಇದು ಮಾತ್ರ ಕಂಪಲ್ಸರಿ. ಇದಾಗಿತ್ತು ನಂದು ಇವತ್ತಿಂದು ಬರ್ಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.